ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 59. ಈ ಶ್ಲೋಕದಲ್ಲಿ ಇಂದ್ರಿಯ ಸುಖದ ವಿಷಯಗಳು ದೂರವಾಗುವವು. ನಿಷೇಧಾತ್ಮಕ ನಿಯಂತ್ರಣಗಳುಳ್ಳ ದೇಹಧಾರಿಗೆ ರುಚಿಯನ್ನು ತ್ಯಜಿಸಿ ಇಂದ್ರಭೋಗವು ಅಲ್ಲಿದ್ದರೂ ಅವನ ಶ್ರೇಷ್ಠವಾದ ವಿಷಯಗಳನ್ನು ಅನುಭವಿಸುವ ಮೂಲಕ ಸ್ಥಗಿತವಾಗಿರುವುದು. ಅನುವಾದ ನೋಡೋಣ ಬನ್ನಿ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಭಾವಾರ್ಥ ನೋಡೋಣ ಬನ್ನಿ. ಮನುಷ್ಯನು ಆಧ್ಯಾತ್ಮಿಕವಾಗಿ ನೆಲೆ ಕಂಡುಕೊಳ್ಳದಿದ್ದರೆ ಇಂದ್ರಿಯ ಸುಖವನ್ನು ಕೊನೆಗಾಣಿಸಲು ಸಾಧ್ಯವಾಗುವುದಿಲ್ಲ. ನಿಯಮಗಳಿಗನುಗುಣವಾಗಿ ಸುಖವನ್ನು ನಿಯಂತ್ರಿಸುವುದೇನೆಂದರೆ ರೋಗಿಯನ್ನು ಕೆಲವು ಬಗೆಯ ತಿನಿಸುಗಳು ಮುಟ್ಟದಂತೆ ನಿಯಂತ್ರಿಸಿದಾಗ, ಹಾಗೆ ರೋಗಿಗೆ ಈ ನಿಯಮಗಳು ಇಷ್ಟವಾಗುವುದೂ ಇಲ್ಲ. ತಿನಿಸುಗಳ ರುಚಿಯು ಹೋಗುವುದಿಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮೊದಲಾದ ಅಷ್ಟಾಂಗ ಯೋಗಾಂತದ ಆಧ್ಯಾತ್ಮಿಕ ಪ್ರಕ್ರಿಯೆಯಿಂದ ಇಂದ್ರಿಯ ನಿಗ್ರಹ ಮಾಡಬೇಕೆಂದು ಉತ್ತಮ ತಿಳುವಳಿಕೆ ಇಲ್ಲದ ಕಡಿಮೆ ಬುದ್ಧಿಯ ಜನರಿಗೆ ಹೇಳಲಾಗುತ್ತದೆ. ಆದರೆ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮ ಪ್ರಭು ಶ್ರೀಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವನವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಆದುದರಿಂದ ಅಷ್ಟು ಬುದ್ಧಿವಂತರಲ್ಲ. ಹೊಸಬರಿಗೆ ಆಧ್ಯಾತ್ಮಿಕವಾಗಿ ಬದುಕಿನಲ್ಲಿ ಮುಂದುವರಿಯಲು ಕಟ್ಟುಪಾಡುಗಳು ಅಗತ್ಯ. ಆದರೆ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರಿಗೆ ಮಾತ್ರ ಇಂತಹ ಕಟ್ಟುಪಾಡುಗಳು ಉಪಯೋಗವಾಗುತ್ತವೆ. ವಾಸ್ತವವಾಗಿ ಶ್ರೀಕೃಷ್ಣ ಪ್ರಜ್ಞೆ ಬಂದಾಗ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯೂ ತಾನಾಗಿಯೇ ಹೋಗುತ್ತದೆ.